ಕೊಲೆಗಾರ ಅಂತಿದ್ಯಾ? ನಾನು ಕೊಲೆ ಮಾಡಕ್ ಹೋಗಿದ್ದನ್ನ ನೋಡಿದ್ಯಾ ನೀನು? ಹೌದಯ್ಯ, ನಾನು ಫ್ರಾಡೆ. ಯಾರಿಂದ? ನಿನ್ನಿಂದ, ನಿನ್ ಮುಟ್ಟಾಡ್ತಾನದ ಕಂಡೀಷನ್ ಇಂದ. ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು, ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಿದ್ದೆ. ಇವಾಗ್ಲೂ ಓದು ಓದು ಅಂತ ಅಳಿಸ್ತಾನೆ ಇದೆಯಲ್ಲಯ್ಯ. ಜ್ವರ ಬಂದ್ರು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಿದ್ದೆ. ಫೇಲ್ ಆದ್ರೆ ಮೊಟ್ಟೆ ಹೊಡಿಸ್ತಿದ್ದೆ. ನೀನ್ ಬರೆ ಹಾಕಿದ್ರು ಆರೋಗ್ತಿತ್ತು ಕಣಯ್ಯ. ಆದ್ರೆ ಮ್ಯಾಥ್ಸ್ ಮೊಟ್ಟೆ, ಸೈನ್ಸ್ ಮೊಟ್ಟೆ ಅಂತ ಊರವರೆಲ್ಲ ನನ್ನ ಕಿಂಡಲ್ ಮಾಡಿದ್ದು ಆ ನೋವು ಇನ್ನೂ ಹಾಗೆ ಇದೆ ಕಣಯ್ಯ. ಸೈಕಲ್ ಇಂದ ಕೆಳಗೆ ಬಿದ್ದ ತಕ್ಷಣ ಮೊದಲು ಓಡ್ಬಂದು ಸೈಕಲ್ ಎತ್ಕೋತಿದ್ದೆ. ಆ ಸೈಕಲ್ ಮೇಲಿರೋ ಪ್ರೀತಿಯಲ್ಲಿ 1% ಆದ್ರೂ ನನ್ನ ಮೇಲೆ ಇಟ್ಟಿದ್ಯೇನಯ್ಯ. ಒಳ್ಳೇದಾಯ್ತು, ನೀನ್ ಇನ್ನೊಂದು ಮಗು ಆಗಿಲ್ಲ. ಆಗಿದ್ದಿದ್ರೆ ಅದನ್ನು ಹೀಗೆ ಟಾರ್ಚರ್ ಮಾಡ್ಕೊಂಡಿರ್ತಿದ್ದೆ. ನಾನೇ ನಿಂಗೆ ಇಂಜಿನಿಯರಿಂಗ್ ಸೇರ್ಸಕ್ ಹೇಳಿದ್ದೆ, ಅದು ಬೇಡ ಅಂತ ತಾನೇ ಕೈ ಮುರ್ಕೊಂಡಿದ್ದು. ಅವಾಗ್ಲಾದ್ರು ಬಿಟ್ಟಿಯ? ಮುರಿದೋಗಿರೋ ಕೈಯಲ್ಲಿ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ದೆ. ಆದ್ರೆ ಒಂದು ಮಾತು, ನೋವು ಹೇಗಿದ್ಯೋ ಅಂತ ಕೇಳಿದ್ಯಾ? ಮನೇಲಿ ನೀನ್ ಕೊಡೋ ಟಾರ್ಚರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಹಾಸ್ಟೆಲ್ಗೆ ಹೋಗಿ ಸೇರಿದ್ದು. ಅಲ್ಲಿ ಊಟನ ಬಾಯಲ್ಲಿ ಇಡಕ್ಕಾಗಲ್ಲ. ಯಾವಾಗ್ಲಾದ್ರೂ ಪ್ರೀತಿಯಿಂದ ಅಮ್ಮನ ಕೈಯಲ್ಲಿ ಅಡಿಗೆ ಮಾಡಿಸ್ಕೊಂಡು ತಿನ್ನೋಣ ಅಂತ ಬಂದ್ರೆ ಅವಾಗ್ಲೂ ಮಾರ್ಕ್ಸ್ ಎಷ್ಟು, ಈ ಎಕ್ಸಾಮ್ ಯಾವಾಗ ಅಂತ ಮಾತ್ರ ಕೇಳ್ತಿದ್ದೆ. ಒಂದು ಸತಿ ಆದ್ರೂ ಊಟ ಮಾಡಿದ್ಯಾ ಅಂತ ಕೇಳಿದ್ಯಾ? ಸಿನಿಮಾ ಆಸೆ ಬಂದ ತಕ್ಷಣ ಮೊದಲು ನಿನ್ನ ಹತ್ರ ತಾನೇ ಬಂದು ಹೇಳ್ದೆ. ಅವಾಗ್ಲೇ ನೀನ್ ಪರವಾಗಿಲ್ಲ, ಒಂದು ಸತಿ ಟ್ರೈ ಮಾಡಿ ನೋಡು ಅಂತ ಸಪೋರ್ಟ್ ಮಾಡಿದಿದ್ರೆ ಇವತ್ತಿಂತ ಸ್ಥಿತಿ ಬರ್ತಿದ್ದ. ಅದು ಬಿಟ್ಟು ಯಾವನ ಹುಚ್ಚನ್ನ ಕರ್ಕೊಂಡ್ಬಂದು ನೀನು ಅವನ ತರನೇ ಆಗಿ ಹೋಗ್ತೀಯ ಅಂತೀಯಲ್ಲ, ಮನುಷ್ಯನ ನೀನು? ಇಲ್ಲಿವರೆಗೂ ನೀನ್ ನನಗೆ ಅಂತ ಏನಯ್ಯ ಮಾಡಿದ್ಯಾ? ನಿಂಗೇನು ಈ ಪ್ರಪಂಚನೇ ಸಿಡಿದ್ಬಿದ್ದೋದ್ರು ನಾನು ಇಂಜಿನಿಯರ್ ಆಗ್ಬೇಕು, ಕೆಲ್ಸಕ್ಕೆ ಹೋಗ ಎಜುಕೇಶನ್ ಲೋನ್ ತೀರಿಸ್ಬೇಕು, ಅಷ್ಟೇ ತಾನೆ? ತಲೆ ಕೆಡಿಸ್ಕೊಬೇಡ, ಅದನ್ನ ನಾನು ಹೇಗೋ ಆಗಿ ತೀರಿಸ್ತೀನಿ. ನೀನ್ ಸಿನಿಮಾ ಸೋಲೋ 99,999 ಜನ ಮಾತ್ರ ನೋಡ್ತೀಯಾ. ಆದ್ರೆ ನಾನು ಗೆಲ್ಲೋ ಆ ಒಬ್ಬನ ಮಾತ್ರ ನೋಡ್ತೀನಿ. ನನಗೆ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಬೆತ್ತಟ್ಟು ಫ್ರೆಂಡ್ಲಿ ಅಪ್ಪಂಗೋಸ್ಕರ ತುಂಬಾ ಕಾತರ್ತಿದ್ದೆ. ಆದ್ರೆ ನಂಗೆ ನೀನ್ ಅಪ್ಪ ಆಗಿ ಒಂದಿನ ಇದ್ದಿದ್ದೇ ಇಲ್ವಲ್ಲಯ್ಯ. ನೀನ್ ಸರಿಯಾದ ಸ್ಯಾಡಿಸ್ಟ್ ಕಣಯ್ಯ.